ದಾಂಡೇಲಿ DYSP ಅವರಿಗೆ ಸಾಹೇಬರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದರ ಉದ್ದೇಶ ಏನಂದರೆ, ಒಂದನೇ ದಿನ ದಾಂಡೇಲಿ ಒಳಗೆ ಅದು ಫೋಟಾ ನೋಟ್ ಅಂತೂ ಹೇಳಲಿಕ್ಕೆ ಬರೋದಿಲ್ಲ, ಫೇಕ್ ನೋಟ್ಸ್ ಅಂತೂ ಹೇಳಲಿಕ್ಕೆ ಬರೋದಿಲ್ಲ, ಏನಂತ ಗೊತ್ತಿಲ್ಲ. ಕೆಲವೊಂದು 14 ಕೋಟಿಯಷ್ಟು ದೊಡ್ಡ ಪ್ರಮಾಣದಲ್ಲಿ ನೋಟ್ಗಳ ಒಂದು ಸಿಕ್ಕಿದ್ದಿದೆ. ಮತ್ತು ಅಲ್ಲಿ ನೋಟ್ ಎಣಿಸುವಂಥ ಮಷೀನು ಸಿಕ್ಕಿದ್ದಿದೆ. ಮತ್ತು ಈ ಮೂರನೇ ವಿಷಯ ಏನು ಅಂದರೆ ಆ ವ್ಯಕ್ತಿ ಮನೆಯಲ್ಲಿ ಇರಲಿಲ್ಲ, ಭಾಳ ದಿನದಿಂದ ಮನೆಯಲ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಅವನಿಗೆ ಫೋನ್ ಮಾಡಿದ್ರು 3 ದಿನದಿಂದ ಬಂದಿಲ್ಲ. ಎಲ್ಲೋ ಒಂದು ಕಡೆ ಇದು ಒಂದು ತಪ್ಪವಾದಂಥ ಎಲ್ಲೋ ಒಂದು ಸಂದೇಶ ನಮ್ಮ ದಾಂಡೇಲಿ ಜನತೆಗೆ ಹೋಗ್ತಾ ಇದೆ. ಇದರ ಬಗ್ಗೆ ಸವಿಸ್ತಾರವಾದಂಥ ಎನ್ಕ್ವೈರಿ ಆಗಬೇಕು. ಯಾಕಂದರೆ ದಾಂಡೇಲಿಯ ಅಭಿವೃದ್ಧಿ ಆಗಬೇಕು, ಪ್ರಖ್ಯಾತಿ ಹೊಂದಬೇಕು ದಾಂಡೇಲಿ ಅಂತ ನಮ್ಮೆಲ್ಲರ ಉದ್ದೇಶ. ಅದರ ಕುಖ್ಯಾತಿಯಿಂದ ಪ್ರಖ್ಯಾತಿ ಆಗಬಾರ್ದು ಅನ್ನುವಂಥ ನಮ್ಮದು ಉದ್ದೇಶ. ಯಾಕಂದರೆ ದಾಂಡೇಲಿ ಒಳಗೆ ಕೆಲವೊಂದು ಜನ ಹೊರಗಿನಿಂದ ಬಂದು ಬೇರೆ ಬೇರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಮನಿ ಲೆಂಡಿಂಗ್ ಒಳಗೆ ಮನಿ ರಿಸೋರ್ಟ್ಸು ಅಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಮೂಲಕ ಇಲ್ಲಿ ಒಂದು ಕಡೆ ಈಗ ಸಬ್ ರಿಜಿಸ್ಟ್ರ್ ಆಫೀಸ್ದಲ್ಲಿ ಸಬ್ ರಿಜಿಸ್ಟ್ರ್ ವ್ಯಾಲ್ಯೂಯೇಷನ್ ಕೊಡ್ತಾರೆ, ಇಲ್ಲಿ ಕೋಟಿಗಟ್ಟಲೆ ಕೆಲಸಕ್ಕೆ ರಿಸೋರ್ಟ್ಗಳನ್ನು ಖರೀದಿ ಮಾಡ್ತಾರೆ. ಅಲ್ಲಿ ಸರ್ಕಾರಕ್ಕೂ ಆದಾಯ ಇಲ್ಲ, ಜನರಿಗೂ ಜಾಬ್ ಇಲ್ಲ, ಇದು ದುಡ್ಡಿನ ಒಂದು ರೀತಿ ಅವ್ಯವಹಾರ ಇಲ್ಲಿ ನಡೀತಾ ಇದೆ. ಮತ್ತು ಮೂರನೇದಾಗಿ ಈ ಗಾಂಜಾದ ಏನಿದೆ ಅಂದರೆ, ಇಲ್ಲಿ ದಾಂಡೇಲಿ ಒಳಗಿಲ್ಲಿ ಹಳೆಯಾಳದಲ್ಲಿ ಗಾಂಜಾ ಈ 20 ವರ್ಷದ ಮಕ್ಕಳಲ್ಲಿ ಭಾಳ ದೊಡ್ಡ ಚಟವಾಗಿ ಬೆಳೆದಿದೆ. ದೇಶಕ್ಕೆ ಅಂದಾಜಿನ ಪ್ರಕಾರ 3,500-4 ಸಾವಿರ ಮಕ್ಕಳು ಗಾಂಜಾ ಬಲಿಯಾಗ್ತಾ ಇದ್ದಾರೆ ನಮ್ಮ ಹಳೆಯ ಕ್ಷೇತ್ರದಲ್ಲಿ ಅಂತಿದೆ. ಇದರ ಬಗ್ಗೆ ಒಂದು ಸ್ಕ್ವಾಡ್ ಮಾಡಬೇಕು ಮತ್ತು ಎಲ್ಲ ನಿಗಾ ಇಟ್ಟು ಯಾರು ಆ ಗಾಂಜಾನ ಸಪ್ಲೈ ಮಾಡ್ತಾ ಇದ್ದಾರೆ ಆ ಸಪ್ಲೈಯರ್ಸಿಗೆ ಮೊದಲು ಹಿಡಿದು ಒಳಗಾಕುವಂಥ ಕೆಲಸ ಆಗಬೇಕು. ಅದೇ ರೀತಿ ನೋಟಿನ ತನಿಖೆಯ ಸಂಗಡ ಮತ್ತು ಈ ರೀತಿಯ ಏನು ಆ್ಯಕ್ಟಿವಿಟೀಸ್ಗಳು ಹೊರಗಿನಿಂದ ಬಂದು ಇಲ್ಲಿ ಬಾಡಿಗೆ ಮನೆಯಲ್ಲಿ ಉಳ್ಕೊಂಡು ಮತ್ತೊಂದು ಉಳ್ಕೊಂಡು ಯಾವುದೇ ಕೆಲಸಗಳಿಲ್ಲರಿ ದಾಂಡೇಲಿ ಒಳಗೆ, ಜಾಬ್ಗಳು ಯಾವುದೂ ಇಲ್ಲ, ಅನಾವಶ್ಯಕ ಕುಳಿತಾ ಇದ್ದಾರೆ. ಈ ಜಮಾತ್ನಲ್ಲಿ ಬರುವಂಥ ಇದಕ್ಕೂ ಸಹ ಆಧಾರ್ ಕಾರ್ಡ್ ಮೂಲಕ ಅವ್ರ ಮೇಲೆ ನಿಗಾ ಇಡಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ DYSP ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇದ್ರ ಬಗ್ಗೆ ಎನ್ಕ್ವೈರಿ ಆಗಲಿ, ಆಮೇಲೆ ನಾವು ಹೇಳ್ತೇವೆ.